ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಸೋಲಾರ್ ಬೇಡ. ಕರೆಂಟ್ ರೀಜನರೇಟ್ ಮಾಡಿ ಸಾಧನೆ ಮಾಡಿದ ವ್ಯಕ್ತಿ. ಮನುಷ್ಯ ಬದುಕಲು ಪಂಚಭೂತಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮೂಲಭೂತ ಸೌಕರ್ಯಗಳು. ವಿದ್ಯುತ್ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿದ್ದು, ಕರೆಂಟ್ ಇಲ್ಲದೆ ಜನರು ಜೀವನ ಮಾಡುವುದೇ ಕಷ್ಟ ಆಗಿದೆ. ಗಾಳಿ ಹಾಗೂ ನೀರಿನಿಂದ ಕರೆಂಟ್ ಉತ್ಪಾದನೆ ಮಾಡ್ತಾ ಇದ್ರೂ ಕೂಡ ಕೋಟ್ಯಾಂತರ ಜನರಿಗೆ ಕರೆಂಟ್ ಸಪ್ಲೈ ಸಾಕಾಗ್ತಾ ಇಲ್ಲ. ಬೇಸಿಗೆಯಲ್ಲಿ ಹಳ್ಳಿಗಳಿಂದ ಹಿಡಿದು ನಗರ ಪ್ರದೇಶದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತೆ. ಅಲ್ಲದೆ ಕರೆಂಟ್ ಕಣ್ಣಾ ಮುಚ್ಚಾಲೆ ಆಟ ಶುರು ಮಾಡುತ್ತೆ. ಹೀಗಿರುವಾಗ ಕರೆಂಟ್ ಇಲ್ಲದೆ ಜನರು ಜೀವನ ಮಾಡುವುದು ಕಷ್ಟಕರವಾಗಿದ್ದು, ಇಲ್ಲೊಬ್ಬ ವ್ಯಕ್ತಿ ಕರೆಂಟ್ ರೀಜನರೇಟ್ ಮಾಡಿದ್ದು ಕರೆಂಟ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ನೋ ಡೀಸೆಲ್, ನೋ ಪೆಟ್ರೋಲ್, ನೋ ಸೋಲಾರ್, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಇದನ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ತಾರೆ. ಸೋಲಾರ್ ಅವಶ್ಯಕತೆನೂ ಇಲ್ಲ, ಪೆಟ್ರೋಲ್ ಅವಶ್ಯಕತೆನೂ ಇಲ್ಲ, ಡೀಸೆಲ್ ಅವಶ್ಯಕತೆನೂ ಇಲ್ಲ. ಮನೆಗೆ ಮಾತ್ರ ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಇದರಿಂದ ಇದು ಕರೆಂಟ್ ಉತ್ಪತ್ತಿ ಮಾಡುತ್ತೆ, ಇದರಿಂದ ಇದಕ್ಕೆ ಸಪ್ಲೈ ಮಾಡುತ್ತೆ. ಮನೆಗೆ ಸಪ್ಲೈಜರ್ ಬೇಕಿಲ್ಲ, ಸೋಲಾರು ಬೇಕಿಲ್ಲ, ಪೆಟ್ರೋಲ್ ಬೇಕಿಲ್ಲ, ಡೀಸೆಲ್ ಬೇಕಿಲ್ಲ. ಮನೆಗೂ ಇದರಿಂದ ಮನೆಗೆಲ್ಲ ಸಪ್ಲೈ ಆಗ್ತಾ ಇದೆ. ಈ ಮೋಡ್ರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ, ಚಾರ್ಜ್ ಆಗ್ತಾ ಇದೆ. ಇದರಿಂದ ಸಪ್ಲೈ ಆಗ್ತದೆ, ಇದಕ್ಕೆ ಚಾರ್ಜ್ ಆಗ್ತಾ ಇದೆ. ಹೌದು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ದೂಳನಹಳ್ಳಿ ಗ್ರಾಮದ ದೇವರಾಜು ಎಂಬಾತ ಪೆಟ್ರೋಲ್, ಡೀಸೆಲ್, ಸೋಲಾರ್ ಇಲ್ಲದೆ ಕರೆಂಟ್ ರೀಜನರೇಟ್ ಮಾಡ್ತಾ ಇದ್ದು, ಕರೆಂಟ್ ಸಮಸ್ಯೆಗೆ ಜನರು ಚಿಂತೆ ಪಡುವ ಹಾಗಿಲ್ಲ. ಇದಕ್ಕೆ ಬೇಕಾಗಿರುವುದು ಕೇವಲ ಒಂದು ಯುಪಿಎಸ್ ಮೋಟಾರ್ ಅಷ್ಟೇ. ಇದರಲ್ಲಿ ಹೇಗಪ್ಪ ಕರೆಂಟ್ ರೀಜನರೇಟ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ. ಈ ಸ್ಟೋರಿಯನ್ನ ನೋಡಿ. ಹೌದು, ಯುಪಿಎಸ್ನಲ್ಲಿ ಕಡಿಮೆ ಪ್ರಮಾಣ ಕರೆಂಟ್ ಇದ್ದು, ಯುಪಿಎಸ್ ಅನ್ನ ಮೋಟಾರ್ಗೆ ಕನೆಕ್ಟ್ ಮಾಡಲಾಗಿದ್ದು, ಮೋಟಾರ್ನಿಂದ ಕರೆಂಟ್ ರೀಜನರೇಟ್ ಮಾಡಿ ಮನೆಗೆ ಕರೆಂಟ್ ಸಪ್ಲೈ ಮಾಡಲಾಗುತ್ತೆ. ಅಲ್ಲದೆ ಕರೆಂಟ್ ರೀಜನರೇಟ್ಗಾಗಿ ಸ್ಪೆಷಲ್ ಆಗಿ ಮೋಟಾರ್ ಅನ್ನ ರೆಡಿ ಮಾಡಲಾಗಿದ್ದು, ಈ ಮೋಟಾರ್ ಒಂದಿದ್ರೆ ಸಾಕು ಮನೆಗೆ ಕರೆಂಟ್ ಸಪ್ಲೈ ಮಾಡಬಹುದಾಗಿದೆ. 18 ವರ್ಷ ತಾಂಡಿರೋದು ಇದನ್ನ ಕಂಡುಹಿಡಿಯಕ್ಕೆ, ಅಂದ್ರೆ ಇದು ಮಾಡಕ್ಕೆ. ನಾನು ಮಾಡ್ತೀನಿ ಅಂದಿದ್ದೆ, ಬೇರೆದು ಅವಕಾಶ ಕೊಡಲಿಲ್ಲ, ಪರ್ಮಿಷನ್ ಕೊಡಲ್ಲ ಅಂದ್ರೆ. ಮನೆಗೆ ಮಾತ್ರ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಜನ ಹೆಂಗ್ ಬಳಸ್ಕೊಬೇಕು ಅಂತ ಹೇಳಿ. ಇದು ಏನಿಲ್ಲ, ಎಲ್ಲಿ ಬೇಕಾದ್ರೂ ಬಳಸ್ಕೊಬೋದು. ತೋಟದ ಬೈಲು, ಎಲ್ಲಿ ಬೇಕಾದ್ರೂ ಬೈಲಲ್ಲಿ ಈ ಸೆಟ್ ಮಾತ್ರ ತಗೊಂಡೋದ್ರೆ ಎಲ್ಲಿ ಬೇಕಾದ್ರೂ ಉಪಯೋಗಾಗುತ್ತೆ. ಎಲ್ಲಿ ಬೇಕಾದ್ರೂ ಮನೆಗೆ, ಫ್ಯಾನ್ಗೆ, ಟಿವಿಗೆ, ಅಡ್ಜಸ್ಟ್ಮೆಂಟ್ಗೆ, ಬೈಲಲ್ಲಿರೋ ಜನಗಳಿಗೆಲ್ಲ ಅಡ್ಜಸ್ಟ್ ಆಗುತ್ತೆ. ಇನ್ನು ಈ ಒಂದು ಕರೆಂಟ್ ರೀಜನರೇಟ್ ಪ್ರಯೋಗ ಸಕ್ಸಸ್ಗೆ ದೇವರಾಜು ಸುಮಾರು 18 ವರ್ಷಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಂಡಿದ್ದು, ಸತತ ಶ್ರಮದಿಂದ ಈ ಪ್ರಯೋಗ ಯಶಸ್ವಿಯಾಗಿದೆ. ಒಟ್ನಲ್ಲಿ ಬೇಸಿಗೆ ಆರಂಭವಾಗಿದ್ದು, ಕರೆಂಟ್ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಸಿಕ್ಕಂತಾಗಿದ್ದು, ಕರೆಂಟ್ ರೀಜನರೇಟರ್ನಿಂದಾಗಿ ಕರೆಂಟ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.